ಸೊ ಅದು ನಮ್ಮ ಕೋಡ್ ವರ್ಡು. ಸೊ ಮನೆ ಹತ್ರ ಬಂದು 3 ಸತಿ ಯಾರನ್ನು ನೋಡಿದ್ರೆ ನಾವು ಬಂದಿದ್ದೀರಿ ಅಂತ. ನಮ್ಮವನು ಮದುವೆಗೆ ಮುಂದೆ ಕೋಡ್ ವರ್ಡ್ ಚೆನ್ನಾಗಿ ಹೊಡೆದಿದ ತಕ್ಷಣ ಓಡ್ ಬಂದ್ಬಿಡೋನು. ಮದುವೆ ಆಗಿದ್ದೆ ಸ್ಲೋ ಬಿಟ್ಟವನೇ, ಯಾರು ನೋಡಿದ್ರೆ ಎಷ್ಟೊತ್ತಾದರೂ ಬರೋದೇ ಇಲ್ಲ ಅಂತಾನೆ. ಸೊ ನನಗೆ ಗೊತ್ತಿರೋಂಗೆ ಒಬ್ಬ ರಾಯಲ್ ಎನ್ಫೀಲ್ಡ್ ಏಟ್ರ್ ಇದ್ದಾನೆ. ಸೊ ಅವ್ನು ಯಾವ ಥರ ಬಿಹೇವ್ ಮಾಡ್ತಾನೆ ಅಂದರೆ, ನಾವೆಲ್ಲ ರಾಯಲ್ ಎನ್ಫೀಲ್ಡ್ ಓನರ್ಗಳಿದ್ದೀವಿ ನೋಡು, ಎಲ್ಲ ನಮ್ಮ ಗಾಡೀಲಿ ಎತ್ಕೊಂಡು ಹೋಗ್ಬಿಟ್ಟು ನಾವೆಲ್ಲ ಸೈಲೆನ್ಸರ್ ಬಿಸಿ ಮಾಡಿ ಏನೋ ಅವ್ನಿಗೆಲ್ಲೋ ಇಟ್ಟಂಗೆ ಆಡ್ತಾ ಇರ್ತಾನೆ ರಾಯಲ್ ಎನ್ಫೀಲ್ಡ್ ಬೈಕ್ಗಳು ನೋಡಿದ್ರೆ. ಅವ್ನು ಬೆಳಗ್ಗೆಯಿಂದ ಸಾಯಂಕಾಲ ಗಂಟ 4 ಸತಿ ರಾಯಲ್ ಎನ್ಫೀಲ್ಡ್ ಕಾಲು ಎಳೆದಿಲ್ಲ ಅಂದರೆ ಅವ್ನಿಗೆ ಬೆಳಗ್ಗೆ ಹೊತ್ತು ಕೆಳಗೆ ಬರಲ್ಲ ಅಂದ್ಕೊತೀನಿ. ಸೊ ಅಂಥವ್ರಿಗೆಲ್ಲ ಹೇಳೋದಿಷ್ಟೇ, ಆಡ್ಕೊಳ್ಳೋರ ಬಾಗೆ ಇಡ್ತೀರಿ ನಮ್ಮ ಸೈಲೆನ್ಸರ್ನ ಕೆಳಗೆ. ಇಂಪೋರ್ಟ್ ಮಾಡಿರೋ ಗ್ಲೌಸ್ಗಳು ಇವೆಲ್ಲ ನೋಡ್ಸ್ಬೇಕಂತಾನೆ ನಮ್ಮನ್ನು ಕೆಳಗೆ 5ನೇ ಫ್ಲೋರ್ ಗಂಟೆ ಹಾಕ್ಸವನೆ. ಇದು ನೋಡ್ಸ್ಬೇಕಂತಾನೆ ಪರ್ಟಿಕ್ಯುಲರ್ ಆಗಿ. ರಾಯಲ್ ಎನ್ಫೀಲ್ಡ್ ಅವ್ರು ಫಸ್ಟ್ ಕಾಣಿಸ್ಬಿಡುತ್ತೆ ಅವ್ನಿಗೆ, ಅವ್ನು ನಮ್ದೇ ದಪ್ಪ ಕಾಣಿಸುತ್ತೆ ಅನ್ಕೊಂತೀನಿ ಮೋಸ್ಟ್ಲಿ ಸೈಲೆನ್ಸರ್ಗಳು. ಫಸ್ಟೇ ನಿನ್ ಸೈಜ್ ಪ್ರಾಡಕ್ಟ್ ಸಿಗ್ಬೇಕು, ಅದು ಇಂಪಾರ್ಟೆಂಟ್. ಏನ್ ನಂದೇನ್ ಇದು ನಟ್ಟು ಬೋಲ್ಟ್ಗಳು, ಶಾಕ್ ಅಬ್ಸರ್ವ್, ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ನಾನು ನಿಮ್ಮ ಟ್ರಾವೆಲ್ ವಿತ್ BSP. ತುಂಬ ಗ್ಯಾಪ್ ನಂತರ ವಿಡಿಯೋ ಬಿಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಒಂದು ರೈಡ್ ಪ್ರಿಪೇರ್ ಆಗೋದು ಸುಮ್ಮನೆ ಅಲ್ಲ. ಸೊ ನೆಕ್ಸ್ಟ್ 1 ಮಂತ್ ಫುಲ್ಲು ರೈಡಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಯಾವುದು ಸ್ಮಾಲ್ ರೈಡ್ ಯಾವುದು ಪ್ಲ್ಯಾನು ಮಾಡಿಲ್ಲ. ಸೊ ಮತ್ತು ಇನ್ನೊಂದು ವೀಡಿಯೋ ಹಿಡಿಯೋಕ್ಕೂ ಟೈಮು ಸಿಕ್ಕಿಲ್ಲ. ಸೊ ಅದರಿಂದ ಗ್ಯಾಪ್ ಜಾಸ್ತಿ ಆಯಿತು. ಸೊ ಇವತ್ತು ಆ್ಯಕ್ಚುಲಿ ಈ ವಿಡಿಯೋ ಬಂದು ಆ್ಯಕ್ಚುಲಿ ರೈಡ್ ಹೋಗ್ತಾ ಇದ್ದೀರಲ್ಲ, ಅದಕ್ಕೇನು ಸ್ವಲ್ಪ ಶಾಪಿಂಗ್ ಇತ್ತು. ಸೊ ಮ್ಯಾಕ್ಸಿಮಮ್ ಆನ್ಲೈನಲ್ಲಿ ಸಿಗೋದೆಲ್ಲ ಆನ್ಲೈನು ಮಾಡಿಬಿಟ್ಟಿದ್ದೀನಿ. ಸೊ ಇನ್ನೊಂದು ಮೇಯ್ನ್ ಒಂದು ಪ್ರಾಡಕ್ಟ್ ಒಂದು ತೊಗೊಬೇಕನ್ನಿಸ್ತು. ಸೊ ಅದು ತೊಗೊಳ್ಳೋ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ವಿಡಿಯೋ ಗ್ಯಾಪ್ ಆಯ್ತು ಅಂತ ತಲೆ ಕೆಡ್ಸ್ಕೊಂಬಿಡಿ. ಸೊ ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ಒಂದು ವೀಕೆಂಡ್ ಒಂದು ರೈಡ್ ಇದೆ. ಸೊ ಅದೊಂದು 2 ಡೇಸ್ ರೈಡ್ ಇದೆ. ಸೊ ಅದೊಂದು ಲಾಗ್ ಬಿಡ್ತೀನಿ. ಅದಾದಮೇಲೆ ಇನ್ನೇನಿದ್ರೂ ಬೈಕ್ ರೈಡ್ ಪ್ರಿಪೇರ್ ಆಗೋದೆ, ಲೈಕ್ ಏನೇನು ಕ್ಯಾರಿ ಮಾಡ್ತಾಯಿದ್ದೀನಿ, ಏನೇನು ಶಾಪಿಂಗ್ ಮಾಡಿದ್ದೀನಿ, ಸೊ ರೈಡಿಂಗ್ ಗೇರ್ಸ್ ಏನೇನು ತೊಗೊಂಡೋಗ್ತಾ ಇದ್ದೀನಿ, ಸೊ ಬೈಕ್ ಯಾವ್ದು ತೊಗೊಂಡೋಗ್ತಾಯಿದ್ದೀನಿ, ಬೈಕ್ ಏನೇನು ಅಸರ್ಸರ್ ಹಾಕ್ಸ್ತಾ ಇದ್ದೀನಿ, ಸರ್ವಿಸ್ ಏನು ಮಾಡಿಸ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಡೀಟೇಲ್ಸ್ ಇನ್ಮೇಲೆ ಈ ಲಾಗ್ ಆದಮೇಲೆ ಇನ್ನೊಂದು ರೈಡ್ ಇದೆ. ಆ ರೈಡ್ ಮುಗ್ದಿದ್ದೆ ಇನ್ನೇನು ಇದು ರೈಡ್ ಪ್ರಿಪೇರ್ ಆಗೋದೆ. ಆ್ಯಕ್ಚುಲಿ ಒಂದೇ ಸತಿ ಮಾಡ್ಬೋದು ಶಾಪಿಂಗು, ಬಟ್ ಗೊತ್ತಲ್ಲ ಮಿಡ್ಲ್ ಕ್ಲಾಸ್ ಅವರು ಶಾಪಿಂಗ್ ಮಾಡಬೇಕಂದ್ರೆ ರೈಡಿಗೆ ಒಂದೊಂದು ಐಟಮ್ ತೊಗೊಬೇಕಾದ್ರೆ ಜೋಬಲ್ಲಿ ಕಾಸಿರ್ಬೇಕು ಫಸ್ಟು. ಸೊ ಜೋಬಲ್ಲಿ ಕಾಸಿರ್ಬೇಕಂದ್ರೆ ಸ್ವಲ್ಪ ಏನಾರು ಕಿತಾಪತಿಗಳು ಮಾಡಿ ಸ್ವಲ್ಪ ಸೇವಿಂಗ್ಸ್ ಮಾಡಿನೇ ಒಂದೊಂದೇ ಪ್ರಾಡಕ್ಟ್ ತೊಗೊಳಕ್ಕಾಗೋದು. ಸೊ ನಾವೇನು ಬಿಗ್ ಶಾಟು ಎಲ್ಲ ಕುತ್ಕೊಂಡು ಜಾದಾಗ ಎಲ್ಲ ಆನ್ಲೈನ್ ಆರ್ಡರ್ ಮಾಡಿಬಿಟ್ಬಿಡೋಕ್ಕೆ, ಎಲ್ಲೆಲ್ಲಿ ಸೇಲ್ಸ್ ಇದೆ, ಎಲ್ಲೆಲ್ಲಿ ಆಫರ್ ಇದೆ, ಎಲ್ಲಿ 5 ರೂಪಾಯಿ 10 ರೂಪಾಯಿ ಮಿಗಿಸ್ಬೋದು ಅಂತ ನೋಡ್ಕೊಂಡು ಒಂದೊಂದೇ ಪ್ರಾಡಕ್ಟ್ ತೊಗೊಳ್ಳೋ ಬ್ಯಾಚ್ ನಾವು, ಸರಿನಾ? ಸೊ ಒಂದು ರೈಡ್ ಅಂದರೆ ತುಂಬ ಕಷ್ಟ ಆಗಿದ್ದಾವೆ. ನೋಡೋರು ಅಂದ್ಕೊಬೋದು ಇವ್ರಿಗೇನಪ್ಪ ಗಾಡಿ ಹಾಕ್ತಾನೆ ಹೋಗ್ತಾನೆ ಸುತ್ತಾನೆ ಬರ್ತಾನೆ ಅಂತ. ಸೊ ಅದರಿಂದ ನಾವು ತುಂಬ ಸ್ಯಾಕ್ರಿಫೈಸ್ ಮಾಡ್ತೀರಿ, ಅದು ನಿಮ್ಗೆ ಗೊತ್ತಾಗಲ್ಲ. ಸೊ ನಮ್ಮ ಪ್ಲೇಸ್ ಬಂದು ನೀವು ಅದು ಅಂಬಾಯಿಸ್ರೇ ಗೊತ್ತಾಗೋದು ಏನೇನು ಸ್ಯಾಕ್ರಿಫೈಸ್ ಆಗುತ್ತೆ ಏನು ಅಂತಲ್ಲ. ಸೊ ನಮ್ಮ ಕಾನೂರು ಮನೇಲಿ ಬಂದಿದ್ದೀನಿ. ಸೊ ಅದು ನಮ್ಮ ಕೋಡ್ ವರ್ಡು. ಸೊ ಮನೆ ಹತ್ರ ಬಂದು 3 ಸತಿ ಯಾರನ್ನು ನೋಡಿದ್ರೆ ನಾವು ಬಂದಿದ್ದೀರಿ ಅಂತ. ಸೊ ಯೂತಲ್ಲಿದ್ದಾಗ ವಯಸ್ಸಲ್ಲಿದ್ದಾಗ ಹುಡುಗರಿಗೆ ಕೋಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ. ನಮ್ಮವನು ಮದುವೆಗೆ ಮುಂದೆ ಕೋಡ್ ವರ್ಡ್ ಚೆನ್ನಾಗಿ ಹೊಡೆದಿದ ತಕ್ಷಣ ಓಡ್ ಬಂದ್ಬಿಡೋನು. ಮದುವೆ ಆಗಿದ್ದೆ ಸ್ಲೋ ಬಿಟ್ಟವನೇ, ಯಾರು ನೋಡಿದ್ರೆ ಎಷ್ಟೊತ್ತಾದರೂ ಬರೋದೇ ಇಲ್ಲ ಅಂತಾನೆ. ಸೊ ಮುಂದೆ ಗಣೇಶ ಹೋಗ್ತಾ ಇದೆ ಅಂತ ಟ್ರಾಫಿಕ್ ಆಗಿದೆ ಅನ್ಕೊತೀರೇನೋ, ಅದು ತಪ್ಪು. ಆ್ಯಕ್ಚುಲಿ ವೀಕೆಂಡ್ ಬಂತು ಅಂದರೆ ನಮ್ಮೂರು ಏನು ಬೆಂಗಳೂರಿಗೇನು ಕಮ್ಮಿ ಇಲ್ಲ ಟ್ರಾಫಿಕಲ್ಲಿ, ಆರೆಂಜ್ಗೆ ಸಾತ್ಕೊಳ್ಳುತ್ತೆ. ಸೊ ಫ್ರೈಡೇ ಸ್ಯಾಟರ್ಡೇ ವೀಕೆಂಡಲ್ಲಿ ಈವ್ನಿಂಗ್ ಟೈಮ್ ಆಗೋಯ್ತು ಅಂದರೆ ಯಾಕೆ ಕೇಳ್ತೀರಾ ಗುರು. ಸೊ ಸಾಗರು ಜಾಯ್ನ್ ಆದ. ಸೊ ನಾನು ಸಾಗರು ಮತ್ತು ಸಿಟಿಯಲ್ಲಿ ನಮ್ಮ ಸಿಟಿ ಬಾಯ್ ಸಿಟಿಕ್ಷನ್ ಇದ್ದಾನೆ. ಸೊ ಆ್ಯಕ್ಚುಲಿ ನೋಡೋಣ, ನಾವು ಹೋಗಿ ಅವ್ನು ಮೀಟ್ ಆಗ್ತಿರೋ ಇಲ್ಲ ಅವ್ನು ಬಂದು ನಮ್ಮನ್ನು ಮೀಟ್ ಆಗ್ತಾನೋ ಗೊತ್ತಿಲ್ಲ. ಸೊ ಆನ್ ದ ವೇ ಪ್ಲ್ಯಾನ್ ಮಾಡ್ತೀರಿ. ಸೊ ಫಸ್ಟ್ ಗಾಡಿ ಫ್ಯೂಯಲ್ ಹಾಕ್ಸ್ಬೇಕು, ಗೊತ್ತಲ್ಲ ನಾವು ಲೋಕಲ್ ಆಗಿದ್ದಾಗ 100 ರೂಪಾಯಿ ಪೆಟ್ರೋಲ್ ಹಾಕ್ಸೋದು. ಸೊ ಎಲ್ಲ ನಾವು ಹೋಗ್ಬೇಕಂದ್ರೆ 200 ರೂಪಾಯಿಗೆ ಮೇಲೇ ಪೆಟ್ರೋಲ್ ಹಾಕ್ಸೋದು. ಸೊ ಅದೊಂದು ಅಭ್ಯಾಸ ಬಿಡುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ಹೋಗಿ 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡೆ ಬೇರೆ ಕೆಲ್ಸಕ್ಕೆ ಹೋಗೋದು, ಅದೊಂದು ಹ್ಯಾಬಿಟು. ಅದೊಂಥರ ಚೆನ್ನಾಗಿರುತ್ತೆ ಹೇಳ್ಬೇಕಂದ್ರೆ, ಅದೊಂದು ಡೈಲಿ ರೊಟೀನು. ಸೊ ಅದಕ್ಕೆ ಹೇಳೋದು, ಸೊ ನೀವು ಯಾವ ಈ ರೈಡಿಂಗ್ ಗಿಡಿಂಗ್ ಎಲ್ಲ ಶೋಕಿ ಸ್ಟಾರ್ಟ್ ಮಾಡ್ತೀರೋ ಆವಾಗ ಚಿಕ್ಕ ಐಟಮೇ ಒಂದೊಂದು ಐಟಮೇ ತೆಗೆದು ಇಟ್ಕೊಂಡ್ರೆ ಈ ಥರ ಲಾಂಗ್ ಹೋಗೋ ಟೈಮಲ್ಲಿ ನಿಮ್ಗೆ ಅಷ್ಟೊಂದು ಬರ್ಡನ್ ಆಗೋಲ್ಲ. ಸೊ ನಮ್ಮ ಥರ ಟೈಮ್ ಪಾಸ್ ಮಾಡ್ಕೊಂಡು ಇದ್ಬಿಟ್ಟು ಇವಾಗ ಲಾಸ್ಟ್ ಮೂಮೆಂಟಲ್ಲಿ ಒಂದೊಂದೇ ತೊಗೊತೀನಿ ಅಂದರೆ ಒಂದೊಂದು ತೊಗೊಬೇಕಾದ್ರೂ ಗುನ್ನೀಸ್ಗಳು ಹಂಗಂಗೆ ಬೀಳ್ತಾ ಇಲ್ಲ.
ಏನು ಹೇಳಿ, ನಮ್ಮ ಕ್ಲಾಸಿಕ್ ಗುರು. ಎಷ್ಟು ದಿನ ಆದಮೇಲೆ ಓಡಿಸು, ಯಾವಾಗನ ಓಡಿಸು, ಅದ್ರ ಫೀಲ್ ಮಾತ್ರ ಫೀಲೇ, ಅದ್ರ ಬೀಟ್ ಮಾತ್ರ ಬೀಟೇ. ಸೊ ರಾಯಲ್ ಎನ್ಫೀಲ್ಡ್ ಏಟರ್ಸ್ಗೆಲ್ಲ ಸೈಲೆನ್ಸರ್ ಬಿಸಿ ಮಾಡಿ ಅಂಡಿಗೆ ಇಕ್ಕೊಳ್ಬೇಕು. ನನ್ನ ಮಕ್ಕಳು ಅಷ್ಟು ರೇಗಿಸ್ತಾ ಇರ್ತಾರೆ ರಾಯಲ್ ಎನ್ಫೀಲ್ಡ್ನ. ಅದ್ರ ಕಂದ ಏನು ಗೊತ್ತು, ಅದೇನು ಹೇಳ್ತಾರೆ, ಕತ್ತೆಗೆ ಗೊತ್ತು ಕಸ್ತೂರಿ ವಾಸನೆ ಅಂತಂತ. ಇವಾಗ ರೆಕಾರ್ಡ್ ಆಗುತ್ತೆ. ಇಷ್ಟೊತ್ತು ರೆಕಾರ್ಡ್ ಆಗಿಲ್ಲ, ಈಗ ಆಗ್ತಾ ಇದೆ ರೆಕಾರ್ಡ್. ಟ್ರಾವೆಲ್ ವಿತ್ BSP ಟೈಪ್ ಮಾಡ್ಬಿಡ್ರು. ಸೊ ಒಂದು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ನಮಗೆ. ಸೊ ನನಗೆ ಗೊತ್ತಿರೋಂಗೆ ಒಬ್ಬ ರಾಯಲ್ ಎನ್ಫೀಲ್ಡ್ ಏಟ್ರಿದ್ದಾನೆ. ಸೊ ಅವ್ನು ಯಾವ ಥರ ಬೇವ್ ಮಾಡ್ತಾನೆ ಅಂದರೆ, ನಾವೆಲ್ಲ ರಾಯಲ್ ಎನ್ಫೀಲ್ಡ್ ಓನರ್ಗಳಿದ್ದೀವಿ ನೋಡು, ಎಲ್ಲ ನಮ್ಮ ಗಾಡಿಲಿ ಎತ್ಕೊಂಡೋಗ್ಬಿಟ್ಟು ನಾವೆಲ್ಲ ಸೈಲೆನ್ಸರ್ ಬಿಸಿ ಮಾಡಿ ಏನೋ ಅವ್ನಿಗೆಲ್ಲೋ ಇಟ್ಟಂಗೆ ಆಡ್ತಾ ಇರ್ತಾನೆ ರಾಯಲ್ ಎನ್ಫೀಲ್ಡ್ ಬೈಕ್ಗಳು ನೋಡಿದ್ರೆ. ಅವ್ನು ಬೆಳಗ್ಗೆಯಿಂದ ಸಾಯಂಕಾಲ ಗಂಟ 4 ಸತಿ ರಾಯಲ್ ಎನ್ಫೀಲ್ಡ್ ಕಾಲು ಎಳೆದಿಲ್ಲ ಅಂದರೆ ಅವ್ನಿಗೆ ಬೆಳಗ್ಗೆ ಹೊತ್ತು ಕೆಳಗೆ ಬರಲ್ಲ ಅಂದ್ಕೊತೀನಿ. ಸೊ ಅಂಥವ್ರಿಗೆಲ್ಲ ಹೇಳೋದಿಷ್ಟೇ, ಆಟ್ಕೊಳ್ಳೋರ ಬಾಗೆ ಇಡ್ತೀರಿ ನಮ್ಮ ಸೈಲೆನ್ಸರ್ನ ಕೆಳಗೆ. ಬೆಂಗಳೂರಲ್ಲಿ ವೆದರು ತಿಕ್ಕಲ್ಗೇನೆ ಇದ್ದಂಗ, ಬಿಸಿಲಿರುತ್ತೆ, ಪುಸ್ತಕಂದ ನೋಡಿದೆ ಅವನಿಗೆ ಮೋಡ ಮುಟ್ಕೊಂಡ್ಬಿಡುತ್ತೆ. ಬಿಸಿಲು ಎಬ್ಬಿ ಸುಡ್ತಾ ಇರುತ್ತೆ, ಬಿಟ್ಟರೆ ನನ್ನ ಮಗನ ನೋಡಿದ್ರೆ ಮಳೆ ಹೊಡಿತಾ ಇರುತ್ತೆ. ಆ್ಯಕ್ಚುಲಿ ಬೆಳಗ್ಗೆ ಒಂದು ಒಳ್ಳೆ ಸ್ಪಾಟು ಫಿಕ್ಸ್ ಮಾಡ್ಕೊಂಡು ರೈಡ್ ಹೋಗೋಣ ಅಂತೇಳ್ಬಿಟ್ಟು ಅಲಾರಾಮ್ ಇಟ್ಕೊಂಡು ನಾನು 4:15 ಎದ್ಬಿಟ್ಟು ನೋಡಿದ್ರೆ ಏನು ಮಳೆ ಹಂಗ ಹೊಡೆಯೋದು. ಸೊ ನೈಟ್ ಮಲಗಿದಾಗ ಮಳೆ ಬೀಳಲ್ಲ ಅಂದ್ಕೊಂಡೆ ಮನಗಿದ್ದು, ಬೆಳಗ್ಗೆ ನೋಡಿದ್ರೆ ಮಗನ ಸರಿಯಾದ ಮಳೆ ಗುರು. ಆ್ಯಕ್ಚುಲಿ ಇವತ್ತೊಂದು ಮಾರ್ನಿಂಗ್ ಒಂದು ಕ್ರೇಜಿ ಬ್ರೇಕ್ಫಾಸ್ಟ್ ರೈಡ್ ಒಂದು ಪ್ಲ್ಯಾನ್ ಮಾಡಿದ್ರಿ, ಮಳೆಯಿಂದ ಕ್ಯಾನ್ಸಲ್ ಆಗೋಯ್ತು. ಸೊ ನನಗೊಂದು ರೈಡ್ ಮಿಸ್ ಆಯಿತು, ನಿಮ್ಗೊಂದು ಕಂಟೆಂಟ್ ಮಿಸ್ ಆಯಿತು. ಜನ ಯಾರು ನೋಡಿದ್ರು ಹೋಗಲ್ಲ ಸೈಡ್ಗ. ಅವನ ಆಟ ಅವನು ಡೈಲಿ ಕೇಳಿಸಿ ಬೋರ್ ಆಗ್ಬಿಟ್ಟಿದ್ದಂಗೆ ಐತೇನೋ. ಅದಕ್ಕೆ ನೋಡಲ್ಲಿ ಎಷ್ಟು ಯಾರು ನೋಡಿದ್ರು ಹೋಗ್ತಾವ್ರೇನೋ, ಹೋಗಲ್ಲ ಜನ. ಯಾವನ ಹೆಂಗಾಳಾಗೋದ್ರೇನು, ನಾ ಮುಂದೆ ಹೋಗ್ಬೇಕಷ್ಟೇ. ಜಸ್ಟ್ ಮಿಸ್ಸು. ನಮ್ಮ ಬುಲೆಟ್ ನೋಡೋಕ್ಕ, ನಾವು ಅವ್ರ ಬುಲೆಟ್ ನೋಡೋಕ್ಕ ಅಲ್ಲ. 500cc ಅದು ಆ್ಯಕ್ಚುಲಿ ಬ್ರೋ. ನಾವು ಆ ಏಜಲ್ಲಿ ನಮ್ಮ ಬುಲೆಟ್ಗಳಲ್ಲಿ ನಾವು ಓಡಾಡ್ತಾ ಇದ್ರೆ ನಮ್ಗೆ ಹೆಂಗಿರುತ್ತೆ ಬ್ರೋ ಅವಾಗ ನಮ್ಗೆ ಆ ಫೀಲು ಅಲ್ಲ. ನಮ್ಮ ಆ ಏಜಿಗೆ ಬಂದಾಗ ನಾವು ನಮ್ಮ ಹಳೆಯಲ್ಲೇ ಬುಲೆಟ್ಗಳು ಹಾಕೊಂಡು ಓಡಾಡ್ತಾ ಇದ್ದೇವೆ ರೋಡಲ್ಲಿ. ಸುದೀಕ್ಷನ್ ಅವ್ರ ಮನೆ ಹತ್ರಕ್ಕೆ ನಾವು ರೀಚ್ ಆಗಿದ್ದೀರಿ. ಮಗು ಏನು ಮಾಡ್ತೈತೋ ಗೊತ್ತಿಲ್ಲ. ಅವ್ನು ರೋಲ್ಸ್ ರೈಸ್ ಬೇರೆ ಐತೆ ನಮ್ಮ ಮನೆ ಪಕ್ಕದಲ್ಲಿ ಅಂತ ಹೇಳ್ದ, ಎಲ್ಲಿ ಕಾಣಿಸ್ತಾ ಇಲ್ಲ ರೋಲ್ಸ್ ರೈಸು. ಸೊ ನೋಡಿ ನಮ್ಮ ಕಳ್ಳ ಸುದೀಕ್ಷನ್ ನಾನು ಬಿಟ್ಬಿಟ್ಟು ಏನೇನೋ ಬೇಜಾರು ಶಾಪಿಂಗ್ಲೆಲ್ಲ ಮಾಡ್ಬಿಟ್ಟಿದ್ದಾನೆ. ಓಹೋ, ಹೊಸ ಇಂಪೋರ್ಟ್ ಮಾಡಿರೋ ಗ್ಲೌಸ್ಗಳು ಇವೆಲ್ಲ ನೋಡ್ಸ್ಬೇಕಂತಾನೆ ನಮ್ಮನ್ನು ಕೆಳಗೆ 5-4 ಗಂಟೆ ಹಾಕ್ಸವನೆ. ಇದು ನೋಡ್ಸ್ಬೇಕಂತಾನೆ ಪರ್ಟಿಕ್ಯುಲರ್ ಆಗಿ. ಎಲ್ರು ಅದು ಮ್ಯಾಗ್ನೆಟಿಕ್ ಟ್ಯಾಂಕ್ ಬ್ಯಾಗು ಎಲ್ಲಿದೆ? ಸ್ಯಾಡಲ್ ಸ್ಟೇ ಕವರ್ ಹಂಗೆ ಇದೆ ನೋಡು, ಓಪನ್ ಮಾಡಿದ್ದೀನಿ, ಇದು ಮಾಡಿಲ್ಲ. ಏನು ಇಷ್ಟು ಚಿಕ್ಕದಾಗಿದೆ ಸ್ಯಾಡಲ್ ಸ್ಟೇ? ಓ, ಸ್ಯಾಡಲ್ ಸ್ಟೇ ಬಂದಿದೆ. ಓಕೆ, ಅಲ್ಲ ಮತ್ತೆ ಸ್ಯಾಡಲ್ ಸ್ಟೇ ಎಷ್ಟು ದೊಡ್ಡದಾಗಿ ಬರುತ್ತೆ ಮತ್ತೆ? ಸ್ಯಾಡಲ್ ಬ್ಯಾಗ್ ಅಲ್ಲಿ ಫಸ್ಟ್ ಓಪನ್ ಮಾಡಿದೆ ಸ್ಯಾಡಲ್ ಬ್ಯಾಗ್ ಇಂದ ವಿಡಿಯೋ ಚೆನ್ನಾಗಿದೆ ಮಚ್ಚ ಕಾರು. ಹೊಸ ಚಾನಲ್ ಬಗ್ಗೆ ಅಪ್ಪ ಸೀಟ್ ಬೆಲ್ಟ್ ಹಾಕಿದೀನಿ ನೋಡ್ ಗುರುವೆ. ಲಾಸ್ಟ್ ಟೈಮ್ ಕಮೆಂಟ್ ಮಾಡ್ದೋನೆ ನೋಡು, ಸೀಟ್ ಬೆಲ್ಟ್ ಹಾಕಿದೀನಿ. ಆಮೇಲೆ ಹಿಂದೆ ಹಾಕಿಲ್ಲ ಅಂತ ಹಾಕ್ಬಿಡ್ಬೇಡ್ರಿ ಕಮೆಂಟ್ ಅಲ್ಲಿ. ಹಾಕಿದ್ದೀರಿ ಸತ್ತೋದ್ರೆ ಮುಂದೆ ಬರ್ತಾರೆ, ಫಸ್ಟ್ ಸತ್ತೋಗ್ತಾರೆ. ಏರ್ ಬ್ಯಾಗ್ ಐತೆ ನಮ್ಗೆ, ಏರ್ ಬ್ಯಾಗ್ ಐತೆ, 4 ಏರ್ ಬ್ಯಾಗ್ ಐತೆ ನಮ್ಗೆ. ಮಹೇಂದ್ರ ಕಾರ್ ಅದ್ ಏನು ತೀಟೇನೋ ಗೊತ್ತಿಲ್ಲ, ಬೆಲ್ಲ ಈ ಬ್ರೈಟ್ ಆಗಿರೋ ಇಂಟೀರಿಯರ್ ಕೊಡ್ತಾನೆ. ಅದ್ ಏನಂತಾನೆ ಗೊತ್ತಾಗ್ತಾ ಇಲ್ಲ. ವೈಟ್ ಕಲರ್ ಬ್ರೈಟಾ ನಿನ್ಗೆ? ಇದು ಕ್ರೀಮು, ವೈಟ್ ಅಲ್ಲ. ಬೆಳ್ಳಗ್ ತಾನೇ ಕಾಣಿಸ್ತೈತೆ ಕ್ಯಾಮ್ರಾ, ಬೆಳಿಗ್ಗೆ ಕಾಣಿಸ್ತೈತೆ ಬಿಡು. ನಿನಗೆ ಕಲರ್ ಬ್ರೈಟ್ನೆಸ್ ಬಂತು ಗುರು, ಗೊತ್ತಾಯ್ತು ನನ್ಗೆ. ನಮ್ ಕಾರ್ಗಳಿಗೆ ನೋಡಿ, ಎಲ್ಲಾ ಕಾರಲ್ಲೂ ಬ್ಲಾಕ್ ಇಂಟೀರಿಯರ್ ನಂದು, ಕಂಪ್ಲೀಟ್ ಬ್ಲಾಕ್. ನಾವು ಬ್ಲಾಕ್, ಅದು ಬ್ಲಾಕ್ ಕಲರ್ ಇಂದ ಬ್ರೈಟ್. ಬ್ಲಾಕ್, ಬ್ಲೂ, ರೆಡ್, ವೈಲೆಟ್ ಇದೆಲ್ಲ ಡಾರ್ಕ್ ಕಲರ್. ಸರಿ, ನಾವೆಲ್ಲಿ ಹೋಗ್ತಾ ಇರೋದು ಗೊತ್ತಿಲ್ಲ ಗುರು, ನೀನ್ ದಾರಿ ಹೇಳ್ತಾ ಇದ್ಯಾ? ಇಲ್ಲ, ಯಾವ ಇದಕ್ಕೆ ಹೋಗ್ತಾ ಇರೋದು? ಎಲ್ಲಿ ಸೆಲ್ಲಿರೋದು? ಬೈಕರ್ ಓಟ ಏನದು ಹೆಸರು? ಅದೇನೋ ಹೆಸರು ಗೊತ್ತಿಲ್ಲ. ಅದೋದ್ಮೇಲೆ ಅಲ್ಲಿ ಹೆಸರು ನೋಡಿಸ್ತೀರಿ, ನೋಡ್ಕೊಂಬಿಡಿ ನೀವೇ. ಸೊ ಅಲ್ಲಿ ಸೇಲ್ ಇದೆ ಅಂತ ಹೋಗ್ತಾ ಇದೀರಿ. ಅಲ್ಲೇನ ಆಫರ್ ಚೆನ್ನಾಗಿ ಕೊಟ್ರು ಅಂದ್ರೆ ಸ್ಟೋರ್ ಬಗ್ಗೆ ಒಳ್ಳೆ ರಿವ್ಯೂ ಕೊಡ್ತೀರಿ. ಅವ್ರೇನ ಆಫರ್ ಗಿಫರ್ ಕೊಟ್ಟಿಲ್ಲ ಅಂದ್ರೆ ಕಂಪ್ಲೀಟ್ ಬ್ಯಾಡ್ ನೆಗೆಟಿವ್ ರಿವ್ಯೂ ಕೊಡೋದು ನಾವು. ಹೆಣ್ಮಗು ದಾರಿ. ಓ ಮೈ ಗಾಡ್, ಈಗ ರಿವ್ಯೂಗಳು ನೋಡ್ ಮಚ್ಚ,
ಶಿಸ್ತಾಗೆ ನಿನ್ಗೆ ಗಾಡಿದು ಸ್ಪೆಸಿಫಿಕೇಶನ್ ಪೇಪರ್ ಬರುತ್ತೆ ನೋಡು, ಇಲ್ಲ ಗೂಗಲ್ ಅಲ್ಲಿ ಪ್ರಾಡಕ್ಟ್ ಸ್ಪೆಸಿಫಿಕೇಶನ್ ಅನ್ನೋ ತರ ಅದನ್ನ ಶಿಸ್ತಾಗಿ ರೆಡಿ ಮಾಡ್ತಾನೆ, ಅದನ್ನ ಓದ್ಕೊಂತಾನೆ. ಅದ್ ಬಿಟ್ಬಿಟ್ಟು ಬಾಯಿಗೆ ಹೆಂಗ್ ಅನ್ಸಿದ್ರೆ ಅದನ್ನ ಹೇಳ್ಕೊಂಡು ಹೋಗ್ತಾನೆ ಅಷ್ಟೇ, ಬಿಟ್ರೆ ಏನು ಎಕ್ಸ್ಟ್ರಾ ಇಲ್ಲ. ಸಿಕ್ದವ್ರೆಲ್ಲ ಕಾಲ ಹೇಳಿಯೋದು ಅದ್ರಲ್ಲೂ. ರಾಯಲ್ ಎನ್ಫೀಲ್ಡ್ ಅವ್ರು ಫಸ್ಟ್ ಕಾಣಿಸ್ಬಿಡುತ್ತೆ ಅವ್ನಿಗೆ, ಅವ್ನು ನಮ್ದೇ ದಪ್ಪ ಕಾಣಿಸುತ್ತೆ ಅನ್ಕೊಂತೀನಿ ಮೋಸ್ಟ್ಲಿ ಸಿಲೆನ್ಸರ್ಗಳು. ಫಸ್ಟೇ ಎಲ್ಲ ರಾಯಲ್ ಎನ್ಫೀಲ್ಡ್ ಓನರ್ಗಳನ್ನ ಮೂವರು ಇವನ ಹತ್ರ ಐತಲ್ಲ ರಾಯಲ್ ಎನ್ಫೀಲ್ಡ್. ಸೊ ನಮ್ ಸುತೀಕ್ಷಣ ಅವರು ಮೋಟೋ ಲಾಗಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ರು ನೆಕ್ಸ್ಟ್. ಸೊ ಕಂಪ್ಲೀಟ್ ಅಡಲ್ಟ್ ಕಂಟೆಂಟ್ ಇರುತ್ತೆ, ಫಿಲ್ಟರ್ ಗಿಲ್ಟರ್ ಎಲ್ಲ ಇರಲ್ಲ, ಡೈರೆಕ್ಟ್ ಹೆಡ್ ಶಾಟ್ಗಳೇ. ಸೊ ಎಲ್ಲ ಯು ಸರ್ಟಿಫಿಕೇಟ್. ನಾನು ಅವ್ನ ಚಾನಲ್ ಓಪನ್ ಮಾಡಿದ ತಕ್ಷಣ ಅವ್ನ ಚಾನಲ್ ನ ಲಿಂಕ್ ಹಾಕಿರ್ತೀನಿ ಯಾವ್ದೊಂದು ವಿಡಿಯೋಲಿ, ಸಬ್ಸ್ಕ್ರೈಬ್ ಮಾಡ್ಬಿಡ್ರಿ. ತುಂಬಿಸ್ಬಿಟ್ಟಿರ್ತಾನೆ ಬಿಪ್ಪುಗಳನ್ನ ವಿಡಿಯೋ ಅಲ್ಲಿ. ಸ್ಟೋರೇಜ್ ಫುಲ್ ಆಗ್ಬಿಟ್ಟಿತ್ತು. ಐಫೋನ್ ಬಾಳೆ ಇಷ್ಟೇ. ಸೊ ಇವತ್ತು ಲಾಸ್ಟ್ ಡೇ ಅಲ್ಲ ಸೇಲ್ಗೆ. ಅವನೆಲ್ಲ ಸರ್ ಎಲ್ಲ ಖಾಲಿ ಆಗ್ಬಿಟ್ಟಿದೆ, ಜಾಗ ಖಾಲಿ ಮಾಡಿರ್ಬೇಕು. ಇಲ್ಲ ಅಷ್ಟೊಂದೆಲ್ಲ ಇಲ್ಲ ಮಚ್ಚ, ಹೆಂಗು ನಾವು ಅಷ್ಟೊಂದೆಲ್ಲ ಸೇಲ್ ಆಗ್ಬಿಟ್ಟಿದೆ ಅಂದ್ರೆ ಅಂಗಡಿ ಕ್ಲೋಸ್ ಮಾಡ್ಕೊಬೇಕಷ್ಟೇ. ಅದು ನಿಜಾನೇ. ಏನ್ ನಿನ್ ಸೈಜ್ ಪ್ರಾಡಕ್ಟ್ ಸಿಗ್ಬೇಕು, ಅದು ಇಂಪಾರ್ಟೆಂಟ್. ಏನ್ ನಂದೇನ್ ಯಾಕೆ ಲಾಸ್ಟ್ ಟೈಮ್ ರೈನಾಕ್ಸ್ ಗೇರ್ ಪೆಂಚ್ ಬೇಕಂತ ಹೋದೆ, ಸಿಕ್ಕಿಲ್ಲ. ಯಾವ್ದು ಎಮ್ಮ ಮಾಡ್ತೇನೆ ನೋಡಿ ಎಷ್ಟು ದೂರದ ಯೋಚನೆ ಮಾಡಿದಾನೆ, ದೂರದ ಯೋಚನೆ ಮಾಡೋದು. ನೀನ್ ಆಫ್ ಮಾಡು, ಇವಾಗ ಬಂದ್ಬಿಡೋದು ಕಾಪಿ ರೈಟ್ಸ್. ಆಮೇಲೆ ಕೇಳಿದ್ರೆ BGM ಅಲ್ಲಿ ಯಾರೋ ಫೋನ್ ಅಲ್ಲಿ ಹಾಕಿದ್ರು ಅಂತ ಹೇಳಿ ಮಚ್ಚ. ಯಾರ ಹತ್ರ ಹೋಗಿ ಹೇಳಿ, ಯೂಟ್ಯೂಬ್ ಅವ್ರಿಗೆ ಹೇಳು. ಏನ ಅವನ್ ಪಕ್ಕದ ಮನೆ ಅವನು ಹೋಗಿ ಹೇಳಕ್ಕ. ಇವಾಗ ನಿಮ್ ಪಕ್ಕದ ಮನೆ ಅಲ್ಲ ಅಂದ್ಮೇಲೆ ನಿನ್ನ ಕೊಂಡೆ ಅವನ ಹೆಂಗ ಇದ್ ಮಾಡ್ತಾನೆ. ಇದೇ ಗುರು ನಾವು ಬರ್ಬೇಕಾದ್ರೆ ಸ್ಪಾಟ್ ಬಂದಿದ್ದೀರಿ. ಫ್ರೀಡಮ್ ಸೇಲ್ ನೇಮು ವಿಚಿತ್ರವಾಗೈತೆ. 6KIOM ದ ಒನ್ ಮೋಟರ್ ಸೈಕಲ್ ಸ್ಟೋರ್. ಕೆಳಗಡೆ ಗಾಡಿಗಳು ನೋಡಿ ಇಲ್ಲಿ ಆಲ್ರೆಡಿ ಬ್ಲಾಗರ್ಸ್. 6000 ಇಲ್ಲೈತು. ಓ ಇಲ್ಲೈತೆ ಅಲ್ಟ್ರಾ ಹೆವಿ 5 ಲಕ್ಷ ಅದೇನೋ. ಚೈನಲ್ಲಿ ಫುಲ್ ಚೈನೇ ಮಚ್ಚ. ಇದು ನಟ್ಟು ಬೋಲ್ಟ್ಗಳು, ಈ ಶಾಕ್ ಅಬ್ಸರ್ವ್ ಎಲ್ಲಾನು ಇದೆ, ಒಂದೇ ಅಲ್ಲ. ಒಂದ್ ಯಾವ್ದೋ ಗ್ಯಾರೇಜ್ ಗ್ಯಾರೇಜ್ ಖಾಲಿ ಮಾಡ್ತಾವನೆ. ಶೆಡ್ ಮಾಡಿದ್ಯಾ ಒಂದೇ ಒಂದಾದ್ರೆ ಇಟ್ಟಿದೆ ಈ ತರ ಟೂರಿಂಗ್ ಎಲ್ಲ. ಮಚ್ಚ ಆಫರ್ ಎಷ್ಟಿದೆ ಕಡೆ? 100% ವಾಟರ್ ಪ್ರೂಫ್. ಯಾವುದು ಅದು ಇನ್ನೊಂದು ಲೇಯರ್ ನಿಂಗೆ ಬೇಕು ಅಂದ್ರೆ ಇನ್ನೊಂದು ಕೊಟ್ಟವನೆ. ಹೋದ್ರು 5K, ಇದು 5K ವಿತ್ ವಾಟರ್ ಪ್ರೂಫ್. ಅದನ್ನು ತಗೊಂಡಿದ್ದೀನಿ ಬ್ರೋ, ನಿಮ್ ಲಾಸ್ಟ್ ವಿಡಿಯೋ ನೋಡಿಲ್ಲ ನಂದು. ಬಾಗ್ ಭಾಷೆ ತಗೊಂಡಿದ್ರಿ. 100% ವಾಟರ್ ಪ್ರೂಫ್ ಲೇ V3. 5K ಅಂದ್ರೆ ಹೊರ್ತಿದ್ದು 3000 ಕೇಳಿ ತಗೊಂಡ್ಬಿಡ್ತೀನಿ ಮಚ್ಚ. 3000 ಕೇಳಿ ತಗೊಂಡ್ಬಿಡ್ತೀನಿ. ಏಯ್ ಚೆನ್ನಾಗಿದೆ ಮಚ್ಚ, ಮ್ಯಾಟ್ ಚೆನ್ನಾಗಿರುತ್ತೆ ಅಂತ. ಇದು ಹಮರ್ ಮ್ಯಾಟ್ ಚೆನ್ನಾಗಿದೆ ಮಚ್ಚ. ಬಟ್ ಏನ್ ಗೊತ್ತಾ, ಅದೇ ಗೊತ್ತಾಯ್ತು, ಸ್ಕ್ರಾಚ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಇದರಲ್ಲಿ ಅಂದ್ರೆ ನಿಂಗೆ ಸ್ಕ್ರಾಚ್ ಆದ್ರೆ ಅಷ್ಟು ಬೇಗ ಗೊತ್ತಾಗಲ್ಲ ಇದು. ಬಟ್ ವೆಯ್ಟ್ ನೋಡಿ ಮಚ್ಚ, ಸಖತ್ ಲೈಟ್ ಇದೆ, ಚೆನ್ನಾಗಿದೆ. ಕಲರ್ ಪ್ರೈಸ್ ಎಷ್ಟು ನೋಡಿದ್ದು? ಇಲ್ಲಿ ಹಾಕಿದ್ರು ನೋಡು, ಇಲ್ಲಿ ಮುಂದೆ. ನಿನಗೆ ಎಲ್ಲ ಗಾಡಿಗೂ ಮ್ಯಾಚ್ ಆಗುತ್ತಿದ್ದು ಕಲರು. ಪ್ರೈಸ್ ನೋಡ್ದಲ್ಲಿ 12K ಅಲ್ಲೇಡು. ಟ್ರೈ ಮಾಡಿ ಮಚ್ಚ. ಡಬಲ್ ವೈಸರ್ ಇಲ್ಲ ಮಚ್ಚ. ಹೇಳಿದ್ದು ಡಬಲ್ ವೈಸರ್ ಬೇಡ, ಇಲ್ಲೇ ಇಲ್ಲ ಡಬಲ್ ವೈಸರ್ ಬೇಕು ನನಗೆ ಈ ಸತಿ. ರಿಯಲ್ ವೈಸರ್ ಇಲ್ಲಿ ಮಚ್ಚ. ಟೂರಿಂಗ್ ಹೋಗ್ಬೇಕು, ಇಲ್ಲಿ ಕೊಡ್ತಾರೆ. ಫಿಕ್ಸ್ ಹಾಕೊಳ್ಳೋ, ಅದು ಬಲ್ಲು ಇದು ಲಾಕ್ ಇದು. ಸೈಜ್ ಚೇಂಜ್ ಮಾಡಿ ಚೆಕ್ ಮಾಡೋಣ ಇರೋ. ಏನ್ ನಿನ್ ಪ್ರಾಬ್ಲಮ್ ಹೇಳು? ಬೇರೆ ಕಡೆ ನೋಡೋಣ, ಕಲೆಕ್ಷನ್ ಕಮ್ಮಿ ಇದೆಯಲ್ಲ ಅಂತ ಹೇಳ್ತಾರ ಮಚ್ಚ. ಮಚ್ಚ ಶೂಸ್ ಇದೆ ನೋಡಮ್ಮ, ಅಲ್ಲಿ ಶೂಸ್ ಇದೆ ಬಾ. ಸರಿ ಆಯ್ತು, ಶೂಸ್ ಬೋಗೋಟ ತರಿಸ್ಬಿಟ್ಟು ನೀನು ಹೆಂಗ ಮಚ್ಚ ಇಷ್ಟು ಇದಾಗೋದ್ರೆ ಗೊತ್ತಲ್ಲ ಹಿಂಗೆ ಅಂತ. ತುಂಬಾ ಬಲ್ಕ್ ಆಯ್ತು. ಕರೆಕ್ಟ್ ಆಗಿದೆ ಮಚ್ಚ. ಇಷ್ಟು ಬೇಕು. ಹಂಗೆ ಬ್ರೋ ಅದು ಕಾಣಿಸೋದು. ಸ್ಟಿಕರಿಂಗ್ ಮಾಡಿ ನಿನಗೆ ಸ್ಯಾಡಲ್ ಸ್ಟ್ಯಾಕ್ ಅವರೇ ಆ ಕಡೆ ಇದು ಪ್ಯಾನರ್ಸ್ ಹಾಕೋರೆ, ಅದಕ್ಕೆ ಡ್ಯಾಶ್ ಕ್ಯಾಮ್ ಹಾಕೊಂಡು ನೋಡು. ಬಿದ್ರು ಏನಾಗಲ್ಲ ಬ್ರೋ, ಅದು ಮಿರರು ಬಿದ್ರು ಅದು ಹೆಂಗ್ ಬೇಕೋ ಅದು ತಿರ್ಕೊಂಡ್ಬಿಡುತ್ತೆ. ಬಟ್ ತುಂಬಾ ಕಾಸ್ಟ್ಲಿ. ಹೇಳು ಏನು ಏನು ಫ್ಯೂಯಲ್ ಎಕ್ಸ್ ಇಲ್ಲಿ ಕಾಣಿಸ್ತಿದೆ, ಇಲ್ಲಿ ಸ್ಟಿಕರ್ ಹಾಕ್ಬೇಕು ಅಂತ ಕೇಳ್ತಿದ್ದೆ ತಾನೆ. ಅದು ಬಿಡು, ನೋಡು ಅಲ್ಟ್ರಾ ವೈಲೆಟ್ ನೋಡ್ಬಾ ಅಲ್ಲಿ.
ಏನ್ ಗುರು ಗಾಡಿ ಈ ಸೈಜ್ ಐತೆ ನಿಜ ಮಚ್ಚ. ಈ ಗಾಡಿ ಎಲ್ಲ ತಗೊಂಡು ನಾವು ನಿದ್ದೆ ಹೋಗ್ತೀವೇನೋ. ನನ್ಗೇನೋ ಡೌಟ್, ಈ ಗಾಡಿ ತಗೊಂಡ್ರೆ ರೂಮಲ್ಲಿ ತಗೊಂಡೆ ನಿಂತ್ಕೊಂಡ್ಬಿಡ್ತೀರಿ. ಸೊ ಆಕ್ಚುಲಿ 3 days ಇಂದ ಸೇಲ್ ನಡೀತಾ ಇದೆ. ಇನ್ನೇನ್ ನಾವು ಸೇಲ್ ಕ್ಲೋಸ್ ಆಗಿ ಒಂದು 3 hours ಇದೆ ಅನ್ನೋ ಟೈಮ್ ಬಂದಿದ್ರಿ. ಸೊ ನಾವು ಬಂದಿದ್ದು ಏನೂ ಆಗಿಲ್ಲ. ಆಕ್ಚುಲಿ ಅನ್ಕೊಂಡ್ ಬಂದಿದ್ದು ಯಾವ್ದು ಸಿಕ್ಕಿಲ್ಲ, ಯಾಕಂದ್ರೆ ಔಟ್ ಆಫ್ ಸ್ಟಾಕ್ ಎಲ್ಲ ಅನ್ಕೊಳೋದು ಬೇಡ. ಆಕ್ಚುಲಿ ಅವ್ರದ್ದು ಸ್ಟಾಕ್ ಇತ್ತು ಎಲ್ಲ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ನಾವು ಕೇಳಿದ ಐಟಮ್ ಸ್ಟಾಕ್ ಇಲ್ಲ ಅಂತ ಹೇಳಿದ್ರು ಅಷ್ಟೇ ಫ್ರೆಂಡ್ಸ್. ಇನ್ನೊಂದು ಜಾಸ್ತಿ ಶೂಟ್ ನಾವು ತಗೊಳಕ್ಕಾಗಿಲ್ಲ. ಅವ್ರ ಹತ್ರ ಸ್ಟಾಕ್ ನಮ್ಗೆ ಯೂಸ್ ಆಗಿಲ್ಲ, ನಮ್ಗೆ ಬೇಕಾದ್ರೆ ಅವ್ರ ಹತ್ರ ಇಲ್ಲ. ಸೊ ಜಾಸ್ತಿ ಶೂಟ್ ಮಾಡಕ್ ಆಗಿಲ್ಲ, ಯಾಕಂದ್ರೆ ಫುಲ್ ಮ್ಯೂಸಿಕ್ ಓಡ್ತಾ ಇತ್ತು. ಇನ್ ಕಾಪಿ ರೈಟ್ಸ್ ಬರೋದು ಯಾಕೆ ಬೇಕು, ನನ್ನ ಕಷ್ಟ ಯಾಕೋ ಇನ್ನೊಬ್ರು ಯಾಕೆ ದನ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಶೂಟ್ ಮಾಡಕ್ ಹೋಗಿಲ್ಲ. ಸೊ ಹಾಕಿದ್ ಮಾತ್ರ ಹಾಕ್ಬಿಟ್ಟು ಯಾವ್ದೋ ಬೇರೆ ಮ್ಯೂಸಿಕ್ ಹಾಕ್ಬಿಡ್ತೀನಿ, ನೋಡ್ಕೊಂಡ್ಬಿಡ್ರಿ. ಶೂಟ್ ಮಾಡ್ತೀವಿ ಬಿಡು. ಕಾರ್ನರ್ ಹೌಸ್, ಮೂಲೆ ಮನೆ. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಅದು ಮೂಲೆ ಮನೆ. ಇವಾಗ ನಮ್ಮನ್ನ ಯಾವ್ದಾನ ಹೋಗಿ ಮೂಲೆಯಲ್ಲಿ ಕುಳ್ಸಂಗವನೆ.